ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತೆ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶೇಷಂ ದಯಾನಿಧಿಂ ವಿದ್ಯಾ ವಿನಯ ಸಂಪನ್ನಂ ಶಾಂತಾದಿಗುಣಬ್ರಹ್ಮಿತಾಂ ಸಶಾಸ್ತ್ರಪ್ರವಚನಾಸಕ್ತರೇರ್ಮಣ್ಯಾರ್ಯನ್ ಕುರುನ್ ಭಜೆ ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಪ್ರಿಯಾಃ ತಾನ್ ನಮಸ್ಯೆ ಗುರುಂ ಹರಿ ಓಂ ಶ್ರೀಶಾ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆ ಮಾಲೆಗಳು. ನಾವು 82ನೇ ಗಜ್ಜೆಯಿಂದ 92ನೇ ಗಜ್ಜೆವರೆಗೂ ಅವಲೋಕಿಸುತ್ತಿದ್ದೆವು. ಅಕ್ರೂರವರ್ಧ, ಅಂಬರೀಷವರ್ಧ, ನಾರದವರ್ಧ, ಪ್ರಹ್ಲಾದವರ್ಧ, ಗಜೇಂದ್ರವರ್ಧ, ಮುಚುಕುಂದವರ್ಧ, ಧ್ರುವವರ್ಧ, ವಿಭೀಷಣವರ್ಧ, ಪುಂಡರೀಕವರ್ಧ ಮತ್ತು ಪರಾಶರವರ್ಧ ಎಂದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯವಾಚಿ. ವರದರು ಅಂದರೆ ಸಾತ್ವಿಕರು ಜೀವರಲ್ಲಿರತಕ್ಕಂಥ ಒಂದು ಗುಂಪು. ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ಜೀವರು ಭಗವಂತನ ಅಧೀನದಲ್ಲಿದ್ದಾರೆ ಎಂಬುದನ್ನು ನಾವು ಮತ್ತೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹರೇರನುಚರಾಃ ಜೀವ ಅನಂತಗುಣ ಹರೇರನುಚರಾಃ ನೀಚೋಚ ಭಾವಂ ಗತಃ. ತಾರತಮ್ಯ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ತಾರತಮ್ಯ ಎನ್ನುವುದು ಅತ್ಯವಶ್ಯಕ. ಜೀವನದಲ್ಲಿರತಕ್ಕಂಥ ಸಾತ್ವಿಕ ಗುಣ, ರಾಜಸ ಗುಣ ಮತ್ತು ತಾಮಸ ಗುಣ, ಇದರ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ಆಯಾ ಗುಣದ ಪ್ರವೃತ್ತಿಯನ್ನು, ಆ ಗುಣದ ಅಂತಿಮ ಫಲವನ್ನು ಸಹ ನಾವು ತಿಳಿದುಕೊಳ್ಳಬೇಕು. ಇದು ತಾರತಮ್ಯ ದ್ಯೋತಕ. ಪ್ರಸ್ತುತ ಭಗವಂತನ ಮುಂದೆ ನಿಶ್ಚಿತವಾಗಲಿ ಜ್ಞಾನಾನಂದವಾಗಲಿ ಎಲ್ಲವೂ ಸಹ ಭಗವಂತನೇ ಎಂದು ಹೇಳುವಾಗ ಜೀವನಿಗೆ ಏನೂ ಇಲ್ಲವೇನು ಎಂಬ ಪ್ರಶ್ನೆ ಬರುತ್ತದೆ. ಜೀವನ ಅಸ್ತಿತ್ವವೇ ಕೇವಲ ಪರಾಧೀನ ಅಂದರೆ ಜೀವನ ಅಸ್ತಿತ್ವ ಅಂದರೆ ಏನಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಶ್ರೀ ಪುರಂದರದಾಸರು ವರದರು ಎಂಬ ಶಬ್ದವನ್ನು ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ ವರದರು ಆಗುವುದಿಲ್ಲ. ವರದರು ಎಂಬತಕ್ಕಂಥದ್ದು ನಿತ್ಯ ಸಾಧನದಿಂದ ಪರಿಪೂರ್ಣವಾದ ಒಂದು ಅವಸ್ಥಾವನ್ನು ಕೂಡುವುದು, ಸೇರುವುದು ಎಂದರ್ಥ. ಜೀವನದಲ್ಲಿರತಕ್ಕಂಥ ಸತ್ತಾತ್ರಯ ಎಂಬತಕ್ಕಂಥದ್ದು ಸ್ವರೂಪ ಸತ್ತ, ಪ್ರವೃತ್ತಿ ಸತ್ತ ಮತ್ತು ಪ್ರಮಿತಿ ಸತ್ತ. ಪ್ರಮಿತಿ ಅಂದರೆ ಜ್ಞಾನ ಮತ್ತು ಪ್ರವೃತ್ತಿ ಅಂದರೆ ಕರ್ಮ. ಜೀವನು ನ ಕಶ್ಚಿಕ್ಷಣಮಪಿ ತಿಷ್ಠನ್ ಜಾತುಂ ಅಕರ್ಮಕೃತ್ ಎಂದು ಹೇಳಿದಾಗ ಯಾವ ಜೀವರು ಒಂದು ಕ್ಷಣವೂ ಸುಮ್ಮನೆ ಕುಳಿತುಕೊಂಡಿರುವುದಿಲ್ಲ, ಅಂದರೆ ಕರ್ಮವನ್ನು ಮಾಡುತ್ತಲೇ ಇರುತ್ತಾರೆ ಎಂದರ್ಥ. ಹಾಗಾದರೆ ಕರ್ಮ ಮಾಡುವುದು ಸ್ವಾತಂತ್ರ್ಯತೆಯ ಮಾಡಬೇಕು, ಅಸ್ವಾತಂತ್ರ್ಯ ಮಾಡಬೇಕು ಅಂದರೆ ಕರ್ಮ ಎಂಬತಕ್ಕಂಥದ್ದು ಜೀವನಲ್ಲಿ ಅಸ್ವಾತಂತ್ರ್ಯವೇ ಇರುವುದು, ಸ್ವತಂತ್ರತೆಯ ಇಲ್ಲ. ಜೀವೋಪಿ ಕರ್ತ ಎಂಬುದನ್ನು ನಾವು ಅತ್ಯವಶ್ಯಕ ತಿಳಿದುಕೊಳ್ಳಬೇಕು. ಈ ಜೀವ ಕರ್ತನಾಗಬೇಕಾದರೆ ಅವನಿಗೆ ಅರ್ಹತೆ ಏನಿರಬೇಕು? ಅವನಲ್ಲಿ ಒಂದು ಚಟುವಟಿಕೆ, ಜ್ಞಾನ ಇರಬೇಕು. ಈ ಜ್ಞಾನ ಎಂಬುದು ಭಗವದ್ದತ್ತಕವಾದದ್ದು, ಭಗವಂತನ ಅಧೀನದಲ್ಲಿರತಕ್ಕಂಥದ್ದು ಎಂದರ್ಥ. ಜೀವನದೇ ಆದರೂ ಭಗವಂತನ ಅಧೀನದಲ್ಲಿದೆ. ಇದನ್ನು ನಾವು ಹೇಗೆ ತಿಳಿದುಕೊಳ್ಳುವುದು ಎಂಬುದಕ್ಕೋಸ್ಕರವಾಗಿ ಬ್ರಹ್ಮಸೂತ್ರದಲ್ಲಿ ಪುಂಸಾಧಿಕರಣ ಎಂಬತಕ್ಕಂಥದ್ದು 2ನೇ ಅಧ್ಯಾಯದ 3ನೇ ಪಾದದ 16ನೇ ಅಧಿಕರಣ 31ನೇ ಬ್ರಹ್ಮಸೂತ್ರ ಇದನ್ನು ವಿಶೇಷವಾಗಿ ತಿಳಿಸ್ಕೊಡ್ತಾ ಇದೆ. ಭಗವಂತ ನಿತ್ಯ ಆನಂದ, ನಿತ್ಯ ಜ್ಞಾನ, ನಿತ್ಯ ಬಲ ಪರಮಾತ್ಮ. ಆದರೆ ಜೀವರು
ಅಲ್ಪರು, ಅವರು ಜ್ಞಾನ ಸ್ವರೂಪರಾದರೂ ಸಹ ಆ ಜ್ಞಾನ ಎಂಬುದು ಮೋಕ್ಷದಲ್ಲಿ, ಅಂದರೆ ಅವರ ಅತ್ಯಂತ ಸಾಧನೆಯನ್ನು ಮುಗಿಸಿದ ಹಂತದಲ್ಲಿ ಮಾತ್ರ ಅದು ವ್ಯಕ್ತವಾಗುತ್ತದೆ. ಅಲ್ಲಿ ತನಕ ಸುಪ್ತವಾಗಿ ಇರುತ್ತದೆ. ಹೇಗೆ ಇದನ್ನು ತಿಳಿಯುವುದೆಂದರೆ, ಎಲ್ಲರ ಅನುಭವ ಇರತಕ್ಕಂತಹದ್ದಾಗಿ ಇದೆ. ಸಂಸಾರ ಅವಸ್ಥೆಯಲ್ಲಿ ಒಂದು ಶಿಶು ಜನನವಾದಾಗ ಹೆಣ್ಣು ಅಥವಾ ಗಂಡು ಎಂಬತಕ್ಕಂಥದ್ದು ವ್ಯಕ್ತವಾಗುವುದು ಅದು ತಾರುಣ್ಯಾವಸ್ಥೆಯಲ್ಲಿಯೇ. ಆದರೆ ಅದಿರ್ತಕ್ಕಂಥದ್ದು ಶೈಶವಾವಸ್ಥೆಯಲ್ಲಿಯೇ ಇದ್ದರೂ ಸಹ ವ್ಯಕ್ತವಾಗಲು ತಾರುಣ್ಯಾವಸ್ಥೆಯ ತನಕ ನಾವು ಕಾಯಬೇಕು. ತಾರುಣ್ಯಾವಸ್ಥೆ ಎಂಬುದು 15 ವರ್ಷ 16 ವರ್ಷಗಳ ಕಾಲ ನಾವು ಹೇಗೆ ಕಾದ ಮೇಲೆ ಅದು ವ್ಯಕ್ತವಾಗುತ್ತದೋ ಹಾಗೆ ಜೀವ ತನ್ನ ಸಾಧನೆಯನ್ನು ಪೂರ್ತಿಯಾದಾಗ ತನ್ನ ಗುಣಗಳು ವ್ಯಕ್ತವಾಗುತ್ತದೆ. ಅಧೀನವಾದ ಗುಣಗಳೇ, ಆದರೂ ಅದು ವ್ಯಕ್ತವಾಗಬೇಕಾದರೆ ಸಾಧನೆಯ ಪರಿಸಮಾಪ್ತಿಯ ಕಾಲದಲ್ಲಿ ಮಾತ್ರ ಎಂಬುದನ್ನು ಸ್ಪಷ್ಟಪಡಿಸುವ ಅಧಿಕರಣ ಪುಂಸ್ತಾಧಿಕರಣ. ಈ ಅಧಿಕರಣದಲ್ಲಿ ಸಜ್ಜನರಿಗೆ ಆನಂದಾದಿರೂಪತ್ವ ತದಭಾವ ಪ್ರತಿಪಾದಕ ಶ್ರುತಿಗಳ ವಿರೋಧವನ್ನು ಪರಿಹರಿಸುತ್ತಾರೆ. ವಿಜ್ಞಾನಾತ್ಮ ಸಹ ದೇವೇಶ ಸರ್ವೈಃ ಸ ಆನಂದ ಸ ಬಲ ಸ ಓಜಃ ಸ ಪರೇಣ ಅಮುಂ ಲೋಕಂ ವಿಧಿನೀಯತೆ ಸ ವಿಮುಚ್ಯತೆ ಶ್ರುತ್ಯಂತರಂ ಇತಿ ಜೀವಸ್ಯ ಜ್ಞಾನಾನಂದಾದಿರೂಪತ್ವಂ ಮುಚ್ಯತೆ. ಸ ದುಃಖಾದಿಮುಕ್ತಂ ಆನಂದೀ ಭವತಿ, ಸೋ ಅಜ್ಞಾನಾದಿಮುಕ್ತೋ ಜ್ಞಾನಿ ಭವತಿ, ಸೋ ಅಬಲಾತ್ ವಿಮುಕ್ತೋ ಬಲಿ ಭವತಿ, ಸ ನಿತ್ಯ ನಿರಾಂತಕೋ ಅವತಿಷ್ಠತಿ ಇತಿ ಪೈಂಗಿರಿಶ್ರುತೋ ಅನಾನಂದಾದಿರೂಪತ್ವಂ ಪ್ರತೀಯತೆ ಇತಿ ಅದಾಹ. ವಿಜ್ಞಾನ ಸ್ವರೂಪನಾದ ಸಜ್ಜೀವನು ಚಕ್ಷುರಾದಿಗಳು, ರೂಪಾದಿಗಳು, ಪೃಥಿವ್ಯಾದಿಗಳು, ಈ ಅಭಿಮಾನಿಗಳಾದ ಸೂರ್ಯಾದಿ ದೇವತೆಗಳಿಂದ ಕೂಡಿಕೊಂಡು ಯಾವ ಪರಬ್ರಹ್ಮನಲ್ಲಿರುತ್ತಾರೋ ಅಂತಹನನ್ನು ತಿಳಿದವನು ಸರ್ವಜ್ಞನಾಗಿಯೇ ಪರಬ್ರಹ್ಮನನ್ನು ಹೊಂದುತ್ತಾನೆ. ದೇವನು ಆನಂದರೂಪನು. ಆತನು ಪರಮಾತ್ಮನಿಂದ ಪರಲೋಕಕ್ಕೆ ಒಯ್ಯಲ್ಪಡುತ್ತಾನೆ, ದೇಹ ಸಂಬಂಧದಿಂದ ಬಿಡಿಸಲ್ಪಡುತ್ತಾನೆ. ಹೀಗೆ ಜೀವನಿಗೆ ಜ್ಞಾನ ಆನಂದಾದಿರೂಪತ್ವವು ಹೇಳಲ್ಪಡುತ್ತದೆ. ಆ ಜೀವನು ದುಃಖದಿಂದ ಬಿಡಲ್ಪಟ್ಟವನಾಗಿ ಆನಂದವುಳ್ಳವನಾಗುತ್ತಾನೆ. ಅಂದರೆ ಪೂರ್ವದಲ್ಲಿ ಅನಭಿವ್ಯಕ್ತವಾದ ಆನಂದ ರೂಪವುಳ್ಳವನು ಮುಕ್ತಿಯಲ್ಲಿ ಅಭಿವ್ಯಕ್ತವಾದ ಆನಂದ ರೂಪವುಳ್ಳವನಾಗುತ್ತಾನೆ ಎಂದರ್ಥ. ಅಜ್ಞಾನದಿಂದ ಬಿಡಲ್ಪಟ್ಟವನು ಜ್ಞಾನವುಳ್ಳ ಮುಕ್ತಿಯಲ್ಲಿ ಅಭಿವ್ಯಕ್ತವಾದ ಆನಂದ ರೂಪವುಳ್ಳವನಾಗುತ್ತಾನೆ. ಅಜ್ಞಾನದಿಂದ ಬಿಡಲ್ಪಟ್ಟವನು ಜ್ಞಾನವುಳ್ಳವನಾಗುತ್ತಾನೆ. ಅಬಲದಿಂದ ಬಿಡಲ್ಪಟ್ಟವನು ಬಲವುಳ್ಳವನಾಗುತ್ತಾನೆ. ಜೀವನು ನಿತ್ಯನು ನಿರ್ಭಯನಾಗಿ ಮುಕ್ತಿಯಲ್ಲಿ ಇರುತ್ತಾನೆ. ಹೀಗೆ ಪೈಂಗಿ ಶ್ರುತಿಯಲ್ಲಿ ಜೀವನಿಗೆ ಆನಂದಾದಿರೂಪ ಅಭಾವವು ತೋರುತ್ತದೆ. ತಥಾಚ ಪೈಂಗಿ ಶ್ರುತಿಯಲ್ಲಿ ಆನಂದಿ, ಜ್ಞಾನಿ, ಬಲಿ ಎಂದು ಆನಂದಾದಿಗಳು ಇದೆ ಎಂದು ಹೇಳಿದ್ದರಿಂದ ಆನಂದಾದಿರೂಪತ್ವ ಅಭಾವವು ತೋರುತ್ತದೆ. ಅಂತೂ ಈ ಶ್ರುತಿ ಬಲದಿಂದ ಸ್ವರೂಪಭೂತ ಗುಣಗಳಿಗೆ ಅನುಭವವು ಕೂಡದೇ ಇದ್ದುದರಿಂದಲೂ ಜೀವನಿಗೆ ಆನಂದಾದಿರೂಪತ್ವವಿದ್ದರೆ ಮೋಕ್ಷಕ್ಕಾಗಿ ಪ್ರಯತ್ನವೇ ಕೂಡದೆ ಇದ್ದ ಪ್ರಯತ್ನವೂ ಜೀವನು ಜ್ಞಾನಾದಿರೂಪನಲ್ಲ ಎಂದು ಪೂರ್ವಪಕ್ಷ. ಈ ಬಂದರೆ ಸಿದ್ಧಾಂತಿಕರ ಸೂತ್ರ ಅವತಾರಿಕೆ ಕೊಡುತ್ತಾರೆ. ಹೀಗೆ ಶಂಕೆ ಬಂದರೆ ಉತ್ತರ ಏನು ಅಂದರೆ ಸೂತ್ರ ಓಂ ಪುಂಸ್ತಾದಿವತ್ ಸ್ಯ ಸತೋ ಅಭಿವ್ಯಕ್ತಿಯೋಗಾತ್. ಓಂ ಪುಂಸ್ತಾದಿವತ್ ಪುರುಷರು, ಸ್ತ್ರೀಯರು ಇತ್ಯಾದಿಗಳಿಗೆ ಆಪತ್ಯ ಉತ್ಪಾದನಾ ಶಕ್ತಿಯು ಸ್ವರೂಪಭೂತವಾದಾಗ್ಯೂ ಯೌವನದಲ್ಲಿ ಅಭಿವ್ಯಕ್ತಿ, ಇತರ ಕಾಲದಲ್ಲಿ ಅನಭಿವ್ಯಕ್ತಿಯೂ ಇದ್ದಂತೆಯೇ ಅಸ್ಯ ಜೀವನಿಗೆ ಮುಕ್ತಿಗಿಂತಲೂ ಮೊದಲು ಸ್ವತಃ ಇದ್ದ ನಾನಾದಿ ಗುಣ ಸಮುದಾಯಕ್ಕೆ ಮುಕ್ತಿಯಲ್ಲಿ ಸ್ವತಃ ಪ್ರಸನ್ನಾದ ಶ್ರೀಹರಿಯ ಅನುಗ್ರಹದಿಂದ ಅಭಿವ್ಯಕ್ತಿ ಯೋಗಾತ್ ಸಮ್ಯಕ್ ಅಭಿವ್ಯಕ್ತಿ ರೂಪವಾದ ನಿಮಿತ್ತದಿಂದಲೇ ಆನಂದೀ ಭವತಿ ಇತ್ಯಾದಿ ವ್ಯಪದೇಶವು.
ಯಥಾ ಬಾಲಸ್ವತದೇವ ಪುಂಸಂ ಯೌವನೆ ಅಭಿವ್ಯಂಜತೆ ಏವಂ ಸತಾಂ ಏವ ಆನಂದಾದೀನಂ ವ್ಯಕ್ತಮಪೇಕ್ಷಾ ತದುಕ್ತಿ ಎಂದು ಶ್ರೀಮದಾನಂದ ತೀರ್ಥರ ಭಾಷ್ಯವನ್ನು ತಿಳಿಸಿದ್ದಾರೆ. ಸ್ತ್ರೀ ಪುರುಷ ರೂಪ ಜೀವರಿಗೆ ಬಾಲ್ಯದಲ್ಲಿದ್ದ ಪುಂಸತ್ವ ಅಥವಾ ಸ್ತ್ರೀತ್ವ ಕೂಡ, ಅಂದರೆ ಅಪತ್ಯ ಉತ್ಪಾದನಾ ಶಕ್ತಿಯು ತಾರುಣ್ಯಾವಸ್ಥೆಯಲ್ಲಿ ಅಭಿವ್ಯಕ್ತವಾಗುತ್ತದೆ. ಅಂತೂ ಇವನು ಪೂರ್ವದಲ್ಲಿ ಪುರುಷನೂ ಅಲ್ಲ, ಈಗ ಪುಂಸತ್ವ ಉಳ್ಳವನು ಇಚ್ಛಾದಿ ವ್ಯವಹಾರ ಕೊಡುತ್ತದೆ. ಹೀಗೆಯೇ ಜೀವ ಸ್ವರೂಪಗಳಾದ್ದರಿಂದ ಮುಕ್ತಿಯಿಂದ ಮೊದಲು ಇದ್ದ ಆನಂದಾದಿಗಳಿಗೆ ಈಶ್ವರ ಪ್ರಸಾದದ ಮುಕ್ತಿಯಲ್ಲಿ ಸಮ್ಯಕ್ ಅಭಿವ್ಯಕ್ತಿ ನಿಮಿತ್ತದಿಂದಲೇ ಆನಂದೇ ಭವತಿ ಇತ್ಯಾದಿ ಉಕ್ತಿಯು ಕೂಡುತ್ತದೆ. ತಥಾಚ ಈ ಶ್ರುತಿ ವಿರೋಧ ಇಲ್ಲದಿರುವುದರಿಂದ ಜೀವನು ಜ್ಞಾನಾದಿ ರೂಪನೇ ಆಗಿದ್ದಾನೆ ಅಂತ ತಿಳಿಯಬೇಕು. ಈ ಶ್ರುತಿಯು ಮೊದಲು ಇಲ್ಲದೇ ಇದ್ದ ಆನಂದಾದಿಗಳು ಉತ್ಪತ್ತಿಯನ್ನು ಹೇಳುತ್ತದೆ. ಅದು ಯಾಕೆ ಹೇಳಬಾರದು ಅಂದರೆ, ಪರಮಾನಂದ ಓಜಸ್ವ ಸಹೋ ಜ್ಞಾನಮನಾಕುಲಂ ಸ್ವರೂಪಾನೇವ ಜೀವಸ್ಯ ವ್ಯಂಜ್ಯತೆ ಪರಮಾದ್ವಿಭೋ ಇತಿ ಚ ಗೋಪವನ ಶ್ರುತಿ. ಸಾಮರ್ಥ್ಯವೂ ಆನಂದವೂ ಪರಾಕ್ರಮವು ಸಹನಶಕ್ತಿಯು ಸಂಶಯ ವಿಪರ್ಯರಹಿತವಾದ ಜ್ಞಾನ ಇವುಗಳು ಜೀವನ ಸ್ವರೂಪಗಳೇ. ಸರ್ವೋತ್ತಮನಾದ ಶ್ರೀಹರಿಯ ಪ್ರಸಾದದಿಂದ ಅಭಿವ್ಯಕ್ತವಾಗುತ್ತದೆ. ಮೊದಲು ಇಲ್ಲದಿದ್ದಗಳು ಅಪೂರ್ವವಾಗಿ ಹುಟ್ಟುವುದಿಲ್ಲ. ಹೀಗೆ ಗೋಪವನ ಶ್ರುತಿ ಇದು ಸಜ್ಜೀವ ವಿಷಯಕವು ತಮೋಯೋಗ್ಯರಿಗೆ ದುಃಖಾದ ರೂಪತ್ವವನ್ನು, ನಿತ್ಯ ಸಂಸಾರಿಗೆ ಸುಖ ದುಃಖ ರೂಪತ್ವವನ್ನು ತಿಳಿಯತಕ್ಕಂಥದ್ದು. ಜೀವ ಸ್ವರೂಪ ನಿತ್ಯದಲ್ಲಿ ಅಭಿವ್ಯಕ್ತವಾದ್ದರಿಂದ ಜೀವ ಸ್ವರೂಪಭೂತಗಳಾದ ಆನಂದಾದಿಗಳಿಗೆ ಈಶ್ವರ ಪ್ರಸಾದದಿಂದ ಅಭಿವ್ಯಕ್ತಿ ಎಂದು ಹೇಳಲಿಕ್ಕೆ ಶಕ್ಯವಾಗುವುದಿಲ್ಲ. ಆವರಣವೇ ಇಲ್ಲದಿರುವುದರಿಂದ ಆವರಣ ವೃತ್ತಿರೂಪವಾದ ಅಭಿವ್ಯಕ್ತಿಯನ್ನು ಅಂಗೀಕರಿಸುವುದು ಕೂಡಲಾರದು ಎನ್ನುವ ಶಂಕೆಯನ್ನು ಪರಿಹರಿಸತಕ್ಕಂಥ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಓಂ ನಿತ್ಯೋಪಲಬ್ಧ ಅನುಪಲಬ್ಧ ಪ್ರಸಂಗೋ ಅನ್ಯತ್ರ ಅನಿಯಮೋ ವಾ ಅನ್ಯತಾ ಓಂ ವ್ಯಕ್ತನಂಗೀಕಾರೇ ದೇವಾನಾಂ ನಿತ್ಯೋಪಲಬ್ಧಿ ಆನಂದಾದೀನಾಂ ಅಸುರಾಣಾಂ ನಿತ್ಯ ಅನುಪಲಬ್ಧಿ ಮನುಷ್ಯಾಣಂ ಚ ನಿತ್ಯೋಪಲಬ್ಧಿ ಅನುಪಲಬ್ಧೆ ಚ ಪ್ರಾಸಜ್ಯತೆ. ಜೀವನಿಗೆ ಆನಂದಾದಿ ರೂಪತ್ವವನ್ನು ಅಂಗೀಕರಿಸಿ ಜೀವ ಸ್ವರೂಪಕ್ಕೆ ಆವರಣ ಇಲ್ಲದಿರುವುದರಿಂದ ಮೋಕ್ಷವು ಆವರಣ ನಿವೃತ್ತಿ ರೂಪವಾದ ಭಕ್ತಿಯನ್ನು ಅಂಗೀಕರಿಸದಿದ್ದರೆ, ಅಥವಾ ಮೊದಲು ಇದ್ದಾಗ್ಯೂ ಅವ್ಯಕ್ತವಾಗಿರತಕ್ಕಂಥ ಜ್ಞಾನ ಆನಂದಾದಿಗಳಿಗೆ ಪಶ್ಚಾತ್ ವ್ಯಕ್ತಿಯು ಎಂದು ಅಂಗೀಕರಿಸದಿದ್ದರೆ, ದೇವತೆಗಳಿಗೆ ಅಂತೂ ಮೋಕ್ಷಯೋಗ್ಯರಾದ ಜೀವರಿಗೆ ಆನಂದ ಜ್ಞಾನ ಮೊದಲಾದ ಯಾವ ಗುಣಗಳೋ ಅವುಗಳಿಗೆ ನಿತ್ಯದಲ್ಲಿಯೂ ಅನುಭವವು ಬರಬೇಕಾಗುವುದು. ವ್ಯಕ್ತಿಯನ್ನು ಅಂಗೀಕರಿಸಿದರೆ ಇದ್ದರೆ ಮೋಕ್ಷಕ್ಕೆ ಅಯೋಗ್ಯವಾದ ಅಸುರ ಆನಂದಾದಿಗಳಿಗೆ ನಿತ್ಯದಲ್ಲಿಯೂ ಅನುಪಲಬ್ಧಿ ಬರಬೇಕಾಗುವುದು. ಅಂದರೆ ಆನಂದಾದಿಗಳ ಉಪಲಬ್ಧಿಗೆ ವಿರುದ್ಧವಾದ ದುಃಖಾದಿ ಉಪಲಬ್ಧಿಯು ಅಂತೂ ನಿತ್ಯದಲ್ಲಿಯೂ ಸ್ವರೂಪ ದುಃಖ ಉಪಲಬ್ಧಿಯೇ ಬರಬೇಕಾಗುವುದು. ವಿಷಯ ಸುಖಾದ್ಯ ಅನುಭವ ಬಾರದೆ ಹೋಗಬೇಕಾಗುವುದು. ತಥಾಚ ಅಸುರಿಗೆ ಆವರಣವಿಲ್ಲವಾದರೆ ದುಃಖಾದ್ಯ ಅನುಭವವೇ ಬರಬೇಕಾಗುವುದು. ಅಸುರ ಸ್ವರೂಪವು ದುಃಖಾಧ್ಯಾತ್ಮಕವೇ ಆಗಿದೆ. ಆದ್ದರಿಂದ ಆನಂದಾದಿಗಳಿಗೆ ನಿತ್ಯ ಅನುಪಲಬ್ಧಿಯು ಬರಬೇಕಾಗುವುದು. ಮಧ್ಯಮ ಜೀವರಿಗೆ ಅನ್ಯತರ ನೇಮ ಆನಂದಾದಿ ನಿತ್ಯದಲ್ಲಿಯೂ ಉಪಲಬ್ಧಿ ದುಃಖೋಪಲಬ್ಧಿಯು ಏಕಕಾಲದಲ್ಲಿ ಬರಬೇಕಾಗುವುದು. ಕದಾಚಿತ್ ಆನಂದಾದಿಗಳಿಗೆ ಉಪಲಬ್ಧಿಯು ಕದಾಚಿತ್ ಅವಿದ್ಯಾಖ್ಯ ಆವರಣವು ಇದ್ದೇ ಇದೆ. ಭಗವತ್ ಪ್ರಸಾದದಿಂದ ಆವರಣ ನಿವೃತ್ತಿ ಆಗುತ್ತದೆ. ಏವಂಚ ಮಧ್ಯಮ ಮನುಷ್ಯರು ಮಿಶ್ರರೂಪರಾದ್ದರಿಂದ ಜೀವರಿಗೆ ಆವರಣವಿಲ್ಲವಾದರೆ ಸ್ವರೂಪಭೂತವಾದ ಸುಖದ ಮತ್ತು ದುಃಖದ ಉಪಲಬ್ಧಿಯು ಯಾವಾಗಲೂ ಆಗಬೇಕಾಗುವುದು ಎಂಬ ಸಂಶಯ ಬಂದರೆ, ಜೀವರಿಗೆ ಆನಂದಾದಿ ರೂಪತ್ವ ಇರುವುದಾದರೆ ಸಂಸಾರದಲ್ಲಿ ಅದರ ಅನಭಿವ್ಯಕ್ತಿಗಾಗಿ ಜ್ಞಾನ ಅಭಾವಾತಿರಿಕ್ತವಾದ ಅವಿದ್ಯೆಯು ಆವರಣವೆಂದು ಭಗವತ್ ಪ್ರಸಾದದಿಂದ ಅದರ ನಿವೃತ್ತಿ ಎಂದು ಅಂಗೀಕರಿಸಬಹುದಿತ್ತು. ಆನಂದಾದಿ ರೂಪತ್ವವನ್ನು ಅಂಗೀಕರಿಸದಿದ್ದರೆ ದೋಷವೂ ಇಲ್ಲದಿರುವುದರಿಂದ
ಆನಂದಾದಿ ರೂಪತ್ವವೇ ಇಲ್ಲ ಎನ್ನುವ ಶಂಕೆಯನ್ನು ನಿರಾಕರಿಸುತ್ತಾರೆ. ನಿತ್ಯ ಆನಂದೋ ನಿತ್ಯ ಜ್ಞಾನೋ ನಿತ್ಯ ಬಲ ಪರಮಾತ್ಮ ನೈವಾಮಸುರ ಏವಂ ಮನೇವಂ ಚ ಮನುಷ್ಯಾಃ ಇತಿ ಹಿ ಆಜ್ಞವೇಶ ಶ್ರುತಿ. ಉತ್ತಮ ಜೀವರು ನಿತ್ಯದಲ್ಲಿಯೂ ಆನಂದ ರೂಪರು, ಯಥಾರ್ಥ ಜ್ಞಾನ ರೂಪರು, ನಿತ್ಯ ಬಲ ಸ್ವರೂಪರು, ತಮೋಯೋಗ್ಯರು, ಮುಕ್ತಿಯೋಗ್ಯರಂತೆ ಅಲ್ಲ. ಮತ್ತೆ ತದ್ವಿರುದ್ಧವಾದ ದುಃಖ ಮಿಥ್ಯಾ ಜ್ಞಾನ ಸ್ವರೂಪರು, ಮಧ್ಯಮರಾದರೂ ಆನಂದಾದಿ ರೂಪರು, ದುಃಖ ಸ್ವರೂಪರು ಆಗಿರುತ್ತಾರೆ. ಹೀಗೆ ಪ್ರಸಿದ್ಧವಾಗಿದೆ. ಹೀಗೆ ಅಗ್ನಿವೇಶ ಶ್ರುತಿ ಸಜ್ಜೀವನಿಗೆ ಆನಂದಾದಿ ರೂಪತ್ವ ನೀಡುತ್ತದೆ. ಅಂತೂ ಜೀವರಿಗೆ ಆನಂದಾದಿ ರೂಪತ್ವವನ್ನು ಅಂಗೀಕರಿಸದಿದ್ದರೆ ಶ್ರುತಿ ವಿರೋಧವು ಬರಬೇಕಾಗುವುದು. ಅಧಿಕರಣಾರ್ಥವನ್ನು ಸ್ಮೃತಿಯನ್ನು ತಿಳಿಸುತ್ತಾರೆ. ಭವಿಷ್ಯತ್ ಪೂರ್ವದಲ್ಲಿ ತಿಳಿಸಿರತಕ್ಕಂಥ ವಿಷಯದಿಂದ ಈ ವಿಷಯವನ್ನು ಪುಷ್ಟೀಕರಿಸುತ್ತಾರೆ. ನಿತ್ಯ ಆನಂದ ಜ್ಞಾನ ಬಲ ದೇವಾಲಯವಂತು ದಾನವಾಹ ದುಃಖೋಪಲಬ್ಧಿ ಮಾತ್ರ ತೇ ಮಾನಶಾಸ್ತು ಉಭಯಾತ್ಮಕ ತೇಷಾಮ್ಯದನ್ಯತಾ ದೃಶ್ಯಂ ತದುಪಾಧಿಕೃತ ಮತಂ ವಿಜ್ಞಾನೇನಾತ್ಮಯೋಗ್ಯೇನ ನಿಜರೂಪೇ ವ್ಯವಸ್ಥಿತಿ ಸಮ್ಯಕ್ ಜ್ಞಾನಂ ತದೇವಾನಾಂ ಮನುಷ್ಯಾಣಂ ಚ ವಿಮಿಶ್ರಿತಂ ವಿಪರೀತಂ ತು ದೈತ್ಯಾನಾಂ ಜ್ಞಾನಸ್ಯೇವ ವ್ಯವಸ್ಥಿತಿ ಇತಿ ಎಂದು ಭವಿಷ್ಯತ್ ಪುರಾಣದಲ್ಲಿ ಸ್ಪಷ್ಟವಾದ ವಚನದಲ್ಲಿ ವೇದವ್ಯಾಸರು ನುಡಿದಿದ್ದಾರೆ. ಮುಕ್ತಿಯೋಗ್ಯರು ನಿತ್ಯವಾದ ಆನಂದ ಜ್ಞಾನ ಬಲವುಳ್ಳವರು, ತಮೋಯೋಗ್ಯರು ದೇವತೆಗಳಂತೆ ಅಲ್ಲ. ಮತ್ತೆ ಅವರು ದುಃಖ ಅನುಭವ ಮಾತ್ರ ಯೋಗ್ಯರು. ಮಧ್ಯಮ ಮನುಷ್ಯರಾದರೂ ಸುಖ ದುಃಖ ಮಿಶ್ರ ಸ್ವರೂಪರು. ಅವರಿಗೆ ಯಾವುದು ಸ್ವರೂಪದಿಂದ ಇತರವಾದುದು ದೃಶ್ಯವಾದ ದುಃಖಾದಿಗಳು, ಅಂದರೆ ದೇವತೆಗಳಿಗೆ ದುಃಖಾದಿಗಳು, ದಾನವರಿಗೆ ಆನಂದಾದಿಗಳು, ಮಧ್ಯಮನಿಗೆ ಕೇವಲ ಸುಖವು ಅಥವಾ ದುಃಖವು. ಅವುಗಳು ಜೀವ ಸ್ವರೂಪಭೂತವಾದ ಉಪಾಧಿಯಿಂದ ಅತಿರಿಕ್ತವಾದ ಬಾಹ್ಯದೇಹ ನಿಮಿತ್ತಕವು ಎಂದು ಸಮ್ಮತವು. ಉಪಾಧಿ ನಿವೃತ್ತಿಯು ಯಾವುದರಿಂದ ಅಂದರೆ ಸ್ವಯೋಗ್ಯವಾದ ವಿಶೇಷ ಜ್ಞಾನದಿಂದ. ಆವರಣ ನಿವೃತ್ತಿಯು ಆವಿರ್ಭೂತವಾದ ಸ್ವಸ್ವರೂಪ ಸ್ಥಿತಿಯಾಗುತ್ತದೆ. ಇದರಿಂದ ಆವರಣ ನಿವೃತ್ತಿಯಿಂದ ನಿತ್ಯ ಸಂಸಾರಿಗಳಿಗೂ ಕೂಡ ಸ್ವರೂಪ ಆವಿರ್ಭಾವವೂ ಆಗುತ್ತದೆ ಎಂದು ಸೂಚಿತವಾಯಿತು. ಆ ನಿಜ ರೂಪವು ಯಾವುದೆಂದರೆ ಮುಕ್ತಿಯೋಗ ಜೀವರಿಗೆ ಯಥಾರ್ಥ ಜ್ಞಾನವೇ, ಮಧ್ಯಮರಿಗೆ ಸುಖ ದುಃಖ ಮಿಶ್ರವೇ, ದೈತ್ಯರಿಗಾದರೆ ದುಃಖ ಮಿಥ್ಯಾಜ್ಞಾನ ಸ್ವರೂಪವೇ. ಸ್ವರೂಪ ಜ್ಞಾನಕ್ಕೆ ಹಿಂದೆ ಹೇಳಿದ ಪ್ರಕಾರ ಸ್ಥಿತಿಯು ಹೀಗೆ ಭವಿಷ್ಯತ್ ಪುರಾಣದಲ್ಲಿ ಶ್ರೀ ವೇದವ್ಯಾಸರು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಜೀವರ ಸ್ವರೂಪವು ನಿತ್ಯವಾಗಿದೆ. ಅದು ಕಾಲಾಂತರದಲ್ಲಿ ಸಿದ್ಧವಾದಾಗ ಅಭಿವ್ಯಕ್ತವಾಗುತ್ತದೆ ಎಂಬುದನ್ನು ನಾವು ಲೋಕದಲ್ಲಿ ಕಾಣುವಂತೆ ಮುಕ್ತಿಯಲ್ಲಿ ಎಲ್ಲರಿಗೂ ಮುಕ್ತಿ ಉಂಟು, ಅಂದರೆ ಬಿಡುಗಡೆ ಎಂದರ್ಥ. ಬಿಡುಗಡೆಯಾದಾಗ ಅವರ ಸ್ವರೂಪ ಆವಿರ್ಭಾವವಾಗುತ್ತದೆ, ನಿಜ ಸ್ವರೂಪ ಕಾಣಿಸಿಕೊಳ್ಳುತ್ತದೆ, ಅಭಿವ್ಯಕ್ತಿ ಆಗುತ್ತದೆ ಎಂದರ್ಥ. ಇಲ್ಲಿ ಮಾಯಾವಾದಿಗಳು ಅವರ ರೀತಿಯಲ್ಲಿ ಸಂಶಯವನ್ನು ಹೇಳುವುದಾದರೆ ಉತ್ಕ್ರಾಂತಿ ಇತ್ಯಾದಿ 9 ಸೂತ್ರಗಳಿಂದ ಜೀವರಿಗೆ ಅಣುತ್ವ ಎಂದು ಪೂರ್ವಪಕ್ಷ ಮಾಡಿಕೊಂಡು ತದ್ಗುಣ ಇತ್ಯಾದಿ 4 ಸೂತ್ರದಿಂದ ಮಹತ್ವವಿದೆ ಎಂದು ಮಾಯಾವಾದಿಗಳು ಸಿದ್ಧಾಂತ ಮಾಡಿರುವರು. ಅದು ಅಯುಕ್ತವು. ಸೂತ್ರಕಾರರು ವೈರಾಗ್ಯ ಪಾದದಲ್ಲಿ ತದನಂತರ ಪ್ರತಿಪತ್ತೋ ಇತ್ಯಾದಿ ಸೂತ್ರಗಳಿಂದ ಜೀವನಿಗೆ ಅಭಾವ ಕರ್ಮಫಲದ ಅನುಭವಕ್ಕಾಗಿ ದೇಹಾಂತರಗತಿಯನ್ನು ಯಥೇತಮನೇವಂ ಚ ಇತ್ಯಾದಿ ಸೂತ್ರಗಳಿಂದ ಸುಕೃತ ಪರಭೋಗಕ್ಕಾಗಿ ಧೂಮಾದ ಮಾರ್ಗದಿಂದ ಗತಿಯನ್ನು ಸಂಯಮನೆ ತ್ವಾನುಭೂಯ ಇತ್ಯಾದಿ ಸೂತ್ರಗಳಿಂದ ದುಷ್ಕೃತ ಪರಭೋಗಕ್ಕಾಗಿ ಸಂಯಮ ನಿಯಮ ಮಾರ್ಗದಿಂದ ಗತಿಯನ್ನು ಅಚ್ಯುತಾದಿ ಪಾದದಲ್ಲಿ ಮೋಕ್ಷಕ್ಕಾಗಿ ಅಚ್ಯುತಾದಿ ಮಾರ್ಗದಿಂದ ಗತಿಯನ್ನು ಆವಾವಾದಿಕರಣಗಳಲ್ಲಿ ಉದಾಹರಣೆಗಳಾದ ಅನೇಕ ಶ್ರುತಿ ಸ್ಮೃತಿ ತಾತ್ಪರ್ಯ ನಿರ್ಣಾಯಕ ನ್ಯಾಯದಿಂದ ಸಿದ್ಧಾಂತ ಮಾಡಿರುವುದರಿಂದ ಉತ್ಕ್ರಾಂತಿಗಳು ಸೂತ್ರಗಳು ಪೂರ್ವಪಕ್ಷ ಸೂತ್ರ ಎಂದು ಹೇಳಿದ್ದು ಅತ್ಯಂತ ಯುಕ್ತವು. ಮತ್ತು
ಅಣು ಹಿ ಏಷ ಆತ್ಮ ಸೌ ಅಸ್ಮಾತ್ ಶರೀರಾತ್ ಉತ್ತಮ ಇತ್ಯಾದಿ ಭಾಷ್ಯ ಉದಾಹೃತ ಶ್ರುತಿ ಸ್ಮೃತಿಗಳಿಗೆ ಇಲ್ಲದಿರುವ ಉತ್ಕ್ರಾಂತಾದಿಗಳು ಸೂತ್ರಗಳಿಗೆ ಶಂಕಾ ಸೂತ್ರತ್ವವು ಕೊಡಲಾರದು. ಮತ್ತು ನ ಅಣುಹು ತಶ್ರುತೇ ಎಂದು ಶಂಕಾಲಿಂಗ ಸಹಿತ ಸೂತ್ರದಲ್ಲಿ ಹೇಳಲ್ಪಟ್ಟ ಉಕ್ತ ಶ್ರುತ್ಯಾದಿಗಳ ವಿರುದ್ಧವಾದ ಮಹತ್ವಕ್ಕೆ ಸಿದ್ಧಾಂತತ್ವ ಕೊಡಲಾರದು. ಆದ ಕಾರಣ ಅವರ ಮತವು ಅಯುಕ್ತವಾಯಿತು. ಅವರ ಮಾತಿನಲ್ಲಿ ಸ್ವವಚನ ವಿರೋಧವಿದೆ. ಈ ಅಧಿಕರಣವನ್ನು ಹೇಗೆ ತಿಳಿದುಕೊಳ್ಳಬೇಕು, ವೇದವ್ಯಾಸರ ಅಭಿಪ್ರಾಯವನ್ನು ಹೇಗೆ ತಿಳಿದುಕೊಳ್ಳಬೇಕು ಎಂಬುದರಲ್ಲಿ ಎಡವಿರುವುದರಿಂದ ಅವರ ಶಂಕೆಗಳಿಗೆ ಸಮಂಜಸವಾದ ಉತ್ತರ ಸಿಗುವುದಿಲ್ಲ. ಆದರೆ ಅದನ್ನು ಯೋಗ್ಯ ರೀತಿಯಲ್ಲಿ ಮೊದಲು ಇದ್ದದ್ದೇ ನಂತರ ಅಭಿವ್ಯಕ್ತವಾಯಿತು, ಒಂದು ಶಕ್ತಿ ರೂಪದಲ್ಲಿ ಇದ್ದಿದ್ದು ವ್ಯಕ್ತವಾಯಿತು ಎಂಬ ಯುಕ್ತಿಯನ್ನು ತಿಳಿದುಕೊಂಡಾಗ ಈ ದೋಷ ಮತ್ತು ನಿವಾರಣೆಯಾಗುತ್ತದೆ ಎಂಬುದು ಅಭಿಪ್ರಾಯ. ರಾಮಾನುಜ ಮತ ರೀತಿಯಲ್ಲಿ ಜ್ಞ ಅಚ ಏವ ಎನ್ನುವುದನ್ನು ಆರಂಭಿಸಿಕೊಂಡು ನಿತ್ಯೋಪಲಬ್ಧ ಎನ್ನುವ ತನಕ 14 ಸೂತ್ರಗಳು ಒಂದು ಅಧಿಕರಣವು. ಅದರಲ್ಲಿ ಜೀವನಿಗೆ ಜ್ಞಾತತ್ವವು ಸ್ವಾಭಾವಿಕವು, ತಾರ್ಕಿಕ ಮತದಂತೆ ಆಗಂತಕವಲ್ಲ, ಸೌಗತ ಮತದಂತೆ ಜ್ಞಾನ ಸ್ವಭಾವತ್ವವೂ ಅಲ್ಲ ಎಂದು ಜ್ಞ ಅಚ ಎಂಬ ಸೂತ್ರಾರ್ಥವು ಹೇಳುತ್ತದೆ. ಉತ್ಕ್ರಾಂತಿ ಇತ್ಯಾದಿ ಸೂತ್ರಗಳಾದರೂ ಅದಕ್ಕೆ ಉಪಯೋಗಿಯಾದ ಜೀವನಿಗೆ ಅಣುತ್ವವನ್ನು ಪ್ರತಿಪಾದಿಸತಕ್ಕವಾಗಿ ಸಿದ್ಧಾಂತ ಸೂತ್ರಗಳೇ. ಜ್ಞಾತ ಸ್ವರೂಪನಾದ ಜೀವನಿಗೆ ಸರ್ವಗತತ್ವವಿದ್ದರೆ ಅದರ ಸಂಬಂಧದಿಂದ ಸರ್ವವೂ ಸದಾ ತಿಳಿಯಲ್ಪಡಬೇಕಾಗುವುದು ಇತ್ಯಾದಿ ಪ್ರಕಾರ ರಾಮಾನುಜಾಚಾರ್ಯ ಹೇಳುವರು. ಅದು ಅಯುಕ್ತವು. ಸ್ವರೂಪಾಣಿನೇವ ಜೀವಸ್ಯ ವಿಜ್ಞಾನ ಗಣ ಏವ ಇತ್ಯಾದಿ ಶ್ರುತಿಗಳಿಂದಲೂ ಜ್ಞಾನ ಸ್ವರೂಪತ್ವ ಅತ್ಯಂತ ನಿರ್ಮಲಂ ಪರಮಾರ್ಥತಃ ಇತ್ಯಾದಿ ಸ್ಮೃತಿಯಿಂದಲೂ ವಿರುದ್ಧವಾದುದರಿಂದ ಜ್ಞಾನ ಸ್ವಭಾವತ್ವವನ್ನು ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ. ಜ್ಞಾತ ಸ್ವಭಾವನಾದ ಆತ್ಮನಿಗೆ ಅಣುತ್ವವಿದ್ದರೂ ಆತ್ಮ ಸಂಬಂಧವಾದ ವಿಭುವಾದ ಆಕಾಶ ಈಶ್ವರಾದಿಗಳಿಗೆ ನಿತ್ಯದಲ್ಲಿಯೂ ಅಪ್ರಕಾಶದಂತೆ ವಿಭುವೆನ್ನುವ ಪಕ್ಷದಲ್ಲಿಯೂ ಆತ್ಮ ಸಂಬಂಧವಾದುದಕ್ಕೆ ಅಪ್ರಕಾಶವು ಕೂಡುವುದರಿಂದ ಅಣುತ್ವವು ಜ್ಞಾತೃ ಸ್ವಭಾವತ್ವದಲ್ಲಿ ಅನುಪಯುಕ್ತವು. ಮತ್ತು ಆನಂದಾದಿಗಳಿಗೆ ಸ್ವಾಭಾವಿಕತ್ವವನ್ನು ಹೇಳದೆ ಜ್ಞಾನಕ್ಕೇನೆ ಸ್ವಾಭಾವಿಕತ್ವವನ್ನು ಹೇಳಲಿಕ್ಕೆ ವಿಶೇಷ ಹೇತು ಇಲ್ಲ ಇತ್ಯಾದಿ ದೋಷಗಳು ಬರುವುದರಿಂದ ಅವರ ಮತವು ಅಯುಕ್ತವಾಯಿತು. ಒಟ್ಟು ಈ ಅಧಿಕರಣದ ಸಾರಾಂಶ ಏನು? ಜೀವನು ಜ್ಞಾನಾನಂದಾದಿ ರೂಪನೋ ಅಲ್ಲವೋ ಎಂಬ ಸಂದೇಹ. ಸ ದುಃಖಾದಿ ಮುಕ್ತ ಆನಂದೇ ಭವತಿ ಇತ್ಯಾದಿ ಶ್ರುತಿಯಿಂದ ಈಗ ಜ್ಞಾನಾನಂದ ರೂಪತ್ವವು ತೋರದಿರುವುದರಿಂದ ಜ್ಞಾನಾನಂದದ ರೂಪನಲ್ಲ ಎಂದು ಪೂರ್ವಪಕ್ಷ. ಹೇಗೆಂದರೆ ಆನಂದಾದಿ ರೂಪತ್ವ ಇರುವುದಾದರೆ ಮೋಕ್ಷಕ್ಕಾಗಿ ಪ್ರಯತ್ನವೇ ವ್ಯರ್ಥವಾಗುವುದು. ವಿಜ್ಞಾನಾತ್ಮ ಇತ್ಯಾದಿ ಶ್ರುತಿಯಾದರೂ ಅನುಪಲಬ್ಧಿ ಯುಕ್ತಾಪೇತವಾದ ಆನಂದಾದಿ ಶ್ರುತಿಗಳಿಂದ ಬಾಧಿತವಾದ ಪ್ರಯುಕ್ತ ಪ್ರಮಾಣವಲ್ಲ. ಎಂದರೆ ನಿತ್ಯಾನಂದ ನಿತ್ಯಾನಂದ ಬಲ ಜ್ಞಾನಬಲ ಇತ್ಯಾದಿ ಶ್ರುತಿ ಸ್ಮೃತಿಗಳಿಂದ ಜೀವನಿಗೆ ಜ್ಞಾನಾದಿ ರೂಪತ್ವವನ್ನು ಹೇಳಿರುತ್ತಾರೆ. ಬಾಲ್ಯಾವಸ್ಥೆಯಲ್ಲಿ ಅಭಿವ್ಯಕ್ತವಾಗದಿರುವ ಅಪತ್ಯೋಪಾದನೆ ಶಕ್ತಿಯು ತಾರುಣ್ಯದಲ್ಲಿ ಅಭಿವ್ಯಕ್ತವಾಗುವುದರಿಂದ ಆಗ ಪುಂಸತ್ವ ಇರತಕ್ಕಂಥವನು ಎನ್ನುವ ಉಕ್ತಿಯಂತೆ ಮೊದಲು ಇರತಕ್ಕಂಥ ಜ್ಞಾನಾನಂದಾದಿಗಳಿಗೇನೇ ಮೇಲೆ ಅಭಿವ್ಯಕ್ತಿಯಾಗುವುದರಿಂದ ಆನಂದೀ ಭವತಿ ಇತ್ಯಾದಿ ಭೇದ ವ್ಯಪದೇಶವು ಶ್ರುತ್ಯಾದಿಗಳಲ್ಲಿ ಕೂಡಬಹುದು. ಜ್ಞಾನಾನಂದಾದಿ ಸ್ವರೂಪನಾದವನಿಗೆ ಆವರಣವನ್ನು ಅಂಗೀಕರಿಸದಿದ್ದರೆ ನಿತ್ಯದಲ್ಲಿಯೂ ಅದು ತೋರಬೇಕಾಗುವುದರಿಂದ ಅವಶ್ಯವಾಗಿ ಅಂಗೀಕರಿಸಬೇಕಾದ ಆವರಣ ವಿಶೇಷ ಶಕ್ತಿಯಿಂದ ಅನುಪಲಬ್ಧಿಯು ಸಮ್ಯಕ್ ಅಭಿವ್ಯಕ್ತಿಗಾಗಿ ಪ್ರಯತ್ನವೂ ಕೂಡುವುದರಿಂದ ಜೀವನು ಜ್ಞಾನಾದಿ ರೂಪನೇ ಆಗಿದ್ದಾನೆ ಎಂಬುದು ಪುಂಸತ್ವಾಧಿಕರಣ. ಮುಖ್ಯವಾಗಿ ನಾವು ತಿಳಿಯಬೇಕಾದೇನು? ಜೀವನ ಇರತಕ್ಕಂಥ ಪ್ರಯತ್ನವಮೇಕಮಗ್ರತೋ ಎಂಬುದು ಭೀಮಸೇನ ಮಹಾಪ್ರಯತ್ನವನ್ನು ಸರ್ವರು ಉಪಯೋಗಿಸಲೇಬೇಕು.
ಸರ್ವಾತ್ಮನ ಅಂದರೆ ಶತಶಃ 100% ಅವರ ಶಕ್ತಿ ಆತ್ಮನ ಅವರ ಪ್ರಯತ್ನವನ್ನು ಬಳಸಿದಾಗ ಮಾತ್ರ ಶುದ್ಧ ಜ್ಞಾನವನ್ನು ಅವರು ಕಾಣಬಲ್ಲರು. ಅಲ್ಪ ಪ್ರಯತ್ನದಿಂದ ಅವರು ಗತಿಯನ್ನು ಕಾಣಲಾರರು. ಇದಕ್ಕೋಸ್ಕರವಾಗಿ ಜೀವ ಅನೇಕ ಜನ್ಮಗಳಲ್ಲಿ ಬರಬೇಕಾಗುತ್ತದೆ. ಪ್ರತಿ ಜನ್ಮದಲ್ಲೂ ಸಹ ಆಜೀವ ಪರ್ಯಂತವಾಗಿ ಪ್ರಯತ್ನವನ್ನು ಮಾಡಬೇಕು. ಇದಕ್ಕೋಸ್ಕರವಾಗಿ ಭಗೀರಥ ಪ್ರಯತ್ನ ಎಂಬುದು ರಾಮಾಯಣದಲ್ಲಿ ಪ್ರಸಿದ್ಧವಾಗಿದೆ. ಅವರ ತಂದೆ ತಾಯಿಗಳು ಗಂಗೆಯನ್ನು ಭೂಮಿಗೆ ತರಲಿಕ್ಕಾಗಿ ಅವರು ಹುಟ್ಟಂದಿನಿಂದ ಸಾಯ ತನಕವೂ ಪ್ರಯತ್ನ ಮಾಡಿ ಹೋದರು. ಅದು 3 ತಲೆಯ ನಂತರದಲ್ಲಿ ಭಗೀರಥನಿಗೆ ಅದು ಸಿದ್ಧಿಸಿತು. ಇದರ ಅರ್ಥವೇನು? ನಮ್ಮ ಪ್ರಯತ್ನ ಎಂಬುದು ಅತಿ ಜಾಗೃತವಾಗಿರುತ್ತದೆ. ಅದು ಹೆಚ್ಚಾಗಿ ಪ್ರತಿ ಜನ್ಮದಲ್ಲೂ ಹೆಚ್ಚಿಸಿಕೊಳ್ಳುತ್ತಾ ಹೋದಾಗ ಅದು ತುಟ್ಟತದಿ ಅಂದರೆ ಪೂರ್ಣ ಪ್ರಮಾಣದ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಆವರಣ ನಿವೃತ್ತಿಯಾಗುವ ಹಂತವನ್ನು ಸೇರುತ್ತಾರೆ. ಆಗ ಭಗವಂತನ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಯಾರ ಪ್ರಯತ್ನವನ್ನೇ ಮಾಡುವುದಿಲ್ಲವೋ ಅವರಿಗೆ ಆವರಣದಿಂದಲೇ ಕೂಡಿದಿರುತ್ತಾರೆ, ಅಂದರೆ ಸಂಸಾರ ಅವಸ್ಥೆಯಲ್ಲೇ ಉಳಿಯುತ್ತಾರೆ. ಪ್ರಯತ್ನ ಎಂಬತಕ್ಕಂಥದ್ದು ಸಕಲ ಜೀವರಿಗೂ ಇರತಕ್ಕಂಥ ಸ್ವರೂಪ ಗುಣವಾಗಿದೆ. ಅದನ್ನು ಉಪಯೋಗಿಸಿಕೊಳ್ಳಲು ಜೀವರಿಗೆ ಮಹಾಶಕ್ತಿ ಇರಬೇಕು, ಮಹಾಸಂಕಲ್ಪವಿರಬೇಕು, ಭಗವಂತನ ಅನುಗ್ರಹವಿರಬೇಕು. ಇವೆಲ್ಲವೂ ಸಹ ಎಲ್ಲ ಜೀವರಿಗೆ ಸಮ್ಮಿಳಿತವಾಗಿದೆ. ಯಾವ ಜೀವರು ದೃಢ ಸಂಕಲ್ಪ ಮಾಡಿ ಮಹಾಪ್ರಯತ್ನ ಮಾಡುತ್ತಾರೋ ಅಲ್ಲಿ ಭಗವಂತನ ಅನುಗ್ರಹವು ಮಾಡುತ್ತಾನೆ. ಇದು ನಿಶ್ಚಿತವಾದ ತತ್ವ. ಆದರೆ ಸಂಕಲ್ಪವನ್ನೇ ಮಾಡದ ಮನುಷ್ಯರು ಶಾಸ್ತ್ರವನ್ನು ಓದದೆ ಪರಿಪಕ್ವವಾದ ಜ್ಞಾನವನ್ನು ತಿಳಿಯದೆ ಸಂಕಲ್ಪವನ್ನೇ ಮಾಡಲಿಕ್ಕೆ ಇನ್ನೂ ಪಣ ತೊಟ್ಟಿಲ್ಲ. ಎಲ್ಲರೂ ಸಂಕಲ್ಪವನ್ನು ಸರಿಯಾಗಿ ಅರಿತುಕೊಳ್ಳಬೇಕು. ಹುಟ್ಟಿದ ಪ್ರತಿ ದಿನದಿಂದಲೂ ಪ್ರತಿ ಅಕ್ಷರ, ಪ್ರತಿ ಅನ್ನದ ಅಗಳು, ಪ್ರತಿ ನೀರಿನ ತೊಟ್ಟು ನಾವು ಕುಡಿಯುವಾಗಲೂ ಏತಕ್ಕಾಗಿ ಬದುಕಬೇಕು ಎಂಬ ಸಂಕಲ್ಪ ನಿಮಗೆ ದೃಢವಾಗಿರಬೇಕು. ಭಗವತ್ ಪ್ರಜ್ಞೆಯಲ್ಲಿ ಸಂಕಲ್ಪವನ್ನು ಇರಬೇಕು. ಸಂಕಲ್ಪ ಅಂದರೆ ಏನು? ಸಂಸಾರ ವಸ್ಯೆಂದು ಬಿಡುಗಡೆ ಹೊಂದುತ್ತೇನೆ ಎಂಬ ಸಂಕಲ್ಪ. ಅದಕ್ಕೋಸ್ಕರವಾಗಿ ಪೂರ್ಣ ಪ್ರಮಾಣದ ಪ್ರಯತ್ನ. ಸಂಕಲ್ಪ ಮತ್ತು ಪ್ರಯತ್ನ ಯಾವಾಗ ಜೊತೆಗೂಡಿ ಕೆಲಸ ಮಾಡುತ್ತದೋ ಆಗ ಭಗವಂತನ ಅನುಗ್ರಹ ಎಂಬುದು ಸದಾ ಕಾಲ ಪ್ರಾಪ್ತವಾಗಿರುತ್ತದೆ. ನಾವು ಸಂಕಲ್ಪವೇ ಇಲ್ಲದಿದ್ದರೆ ಭಗವಂತನ ಅನುಗ್ರಹ ಕೆಲಸ ಮಾಡುವುದಿಲ್ಲ. ಕರ್ತೃತ್ವದಿಂದ ನಾವು ಪ್ರಯತ್ನವನ್ನು ಮಾಡದಿದ್ದರೆ ಅನುಗ್ರಹ ರೂಪ ಕೆಲಸ ಮಾಡುವುದಿಲ್ಲ. ಹೀಗೆ ಸಂಕಲ್ಪ ತೀವ್ರವಾದಾಗ ಪ್ರಯತ್ನ ತೀವ್ರವಾಗುತ್ತದೆ, ಅನುಗ್ರಹ ರೂಪವು ಬಲವಾಗುತ್ತದೆ. ಇದನ್ನು ನಾವು ಚೆನ್ನಾಗಿ ಅರಿತುಕೊಳ್ಳಬೇಕು. ಯಾವ ಶಾಸ್ತ್ರದ ಯಾವ ವಿದ್ಯೆಯು ಮೂಲಭೂತವಾಗಿ ಎಲ್ಲ ಜೀವರು ತಿಳಿಯಬೇಕಾದದ್ದು ಕೇವಲ ಈ 3 ಅಂಶ. ಸತ್ಯ ಸಂಕಲ್ಪನಾದ ಭಗವಂತನ ಎದುರು ನಮ್ಮ ಸಂಕಲ್ಪ ಭಗವಂತನನ್ನು ಆರಾಧಿಸುವುದು. ಅದಕ್ಕೋಸ್ಕರವಾಗಿ ಪ್ರಯತ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು. ಸಂಕಲ್ಪ ಮತ್ತು ಪ್ರಯತ್ನ ಅನುಸರಿಸಿ ಭಗವಂತ ಅನುಗ್ರಹಿಸುತ್ತಾನೆ. ಇದು ಬ್ರಹ್ಮಾದಿ ದೇವತೆಗಳಿಂದ ತೃಣಪರ್ಯಂತವಾಗಿಯೂ ಸಮಾನವಾಗಿರುತ್ತದೆ. ಬ್ರಹ್ಮದೇವರ ಸಂಕಲ್ಪ ಬ್ರಹ್ಮಾಂಡದಂತೆ ಅತಿ ಅದ್ಭುತವಾಗಿರತಕ್ಕಂಥದ್ದಾಗಿರುತ್ತೆ. ಅವರ ಪ್ರಯತ್ನವೂ ಸಹ ಅಗಾಧ ರೂಪದಲ್ಲಿರುತ್ತದೆ. ಆದ್ದರಿಂದ ಅವರಿಗೆ ವಿಶಿಷ್ಟವಾದ ರೀತಿಯಲ್ಲಿ ಅನುಗ್ರಹ ಒದಗಿ ಬಂದಿದೆ. ಉಳಿದ ಎಲ್ಲ ಜೀವರಿಗೂ ದೇವತೆಗಳಾಗಲಿ, ದಾನವರಾಗಲಿ, ಮನುಷ್ಯರಾಗಲಿ, ಋಷಿಗಳಾಗಲಿ ಅವರ
ಸಂಕಲ್ಪವೇ ಶುದ್ಧವಾಗಿರುವುದಿಲ್ಲ. ಅಜ್ಞಾನಿಗಳಾದ ಮನುಷ್ಯರಂತೂ ಸಂಕಲ್ಪವನ್ನೇ ಅರಿತಿರುವುದಿಲ್ಲ. ದೈತ್ಯರು ಸಂಕಲ್ಪದ ಗೊಡವೆಗೆ ಹೋಗುವುದಿಲ್ಲ. ಈ ಕಾರಣದಿಂದ ಯಾರು ಸಂಕಲ್ಪವೇ ಗಟ್ಟಿಯಾಗಲಿಲ್ಲದಿದ್ದರೆ ಪ್ರಯತ್ನವಂತೂ ಮಾಡುವುದೇ ಇಲ್ಲ. ಎಲ್ಲಿಗೆ ತನಕ ಪ್ರಯತ್ನ ಮಾಡುವುದಿಲ್ಲವೋ ಅಲ್ಲಿ ತನಕ ಭಗವಂತನ ಅನುಗ್ರಹ ಆಗುವುದಿಲ್ಲ. ಎಲ್ಲ ಜೀವರು ಗಟ್ಟಿಯಾಗಿದೆ ಅಂತ ತಿಳಿದುಕೊಳ್ಳತಕ್ಕಂಥದ್ದು ಸಂಕಲ್ಪ, ಪ್ರಯತ್ನ, ಭಗವಂತನ ಅನುಗ್ರಹ. ಇದು ಒಂದನ್ನು ಒಂದು ಹೊಂದಿಕೊಂಡು ನಡೆಯುತ್ತಿರುತ್ತದೆ. ನಮ್ಮ ಸಂಕಲ್ಪ ಶುದ್ಧವಾಗಿದ್ದಲ್ಲಿ ಯೋಗ್ಯವಾದ ಪ್ರಯತ್ನ ನಡೆಯುತ್ತದೆ. ಆಗ ಅನುಗ್ರಹ ಪ್ರಾಪ್ತವಾಗುತ್ತದೆ. ಇದೇ ಶಾಸ್ತ್ರದ ಅತ್ಯಂತ ಅದ್ಭುತವಾದ ರಹಸ್ಯ. ಇದೇ ಗುರುಗಳು ಎಲ್ಲ ಶಿಷ್ಯರಿಗೆ ಬೋಧಿಸುವುದು. ಆದರೆ ಇದು ಬೋಧನ ಕ್ರಮದಲ್ಲಿ ಇದ್ದಷ್ಟು ಕಾರ್ಯದಲ್ಲಿ ಬರುವುದಿಲ್ಲ. ಅದು ಬರಬೇಕಾದರೆ ಪ್ರತಿಯೊಬ್ಬ ಜೀವರು ಸಂಕಲ್ಪ ಮಾಡಬೇಕು. ಪ್ರತಿಯೊಬ್ಬರೂ ತಮ್ಮ ಶತಶಃ ಪ್ರಯತ್ನವನ್ನು ಮಾಡಬೇಕು. ಕೂಡಲೇ ಭಗವಂತನ ಅನುಗ್ರಹ ಅಲ್ಲಿಯೇ ಪ್ರಾಪ್ತವಾಗಿರುತ್ತದೆ. ಭಗವಂತನ ಅನುಗ್ರಹ ಸದಾ ಲಭ್ಯವಾಗಿದೆ. ಆದರೆ ಆ ಲಭ್ಯವಾದದನ್ನು ಪ್ರಕಟವಾಗುವುದಕ್ಕೆ ನಮ್ಮ ಪ್ರಯತ್ನ ಶತಪ್ರಯತ್ನ ಆಗಿರಬೇಕು. ಇದಕ್ಕೆ ಪೂರಕವಾಗಿ ಸಂಕಲ್ಪವಿರಬೇಕು ಎಂಬುದೇ ಮಹಾ ತಾತ್ಪರ್ಯ. ಇಂತಹವನ್ನು ಮಾಡಿದವರ ಉದಾಹರಣೆ ಶ್ರೀ ಪುರಂದರದಾಸರು ತೋರಿಸುತ್ತಿರುವುದು. ಅವರೇ ವರದರು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಇತ್ಯಾದಿ ವರದರು. ಅವರು ಸಂಕಲ್ಪದಿಂದ ಗೆದ್ದವರು, ಪ್ರಯತ್ನದಿಂದ ಗೆದ್ದವರು, ಭಗವಂತನ ಅನುಗ್ರಹ ಪಡೆದವರು ಎಂಬುದನ್ನು ಶ್ರೀ ಪುರಂದರದಾಸರು ಜೀವನ ಅಂತಿಮ ಹಂತದಲ್ಲಿ ಹೇಗೆ ಹೋಗಬೇಕು, ಜೀವರು ಸಾಧನೆ ಕ್ರಮದಲ್ಲಿ ದರ್ಪಣ ಯಾವುದು ಎಂಬುದನ್ನು ನಿರ್ದಿಷ್ಟವಾಗಿ ಶ್ರುತಿ ಸ್ಮೃತಿ ಇತಿಹಾಸಗಳ ನೆರವಿನಿಂದ ತೋರಿಸಿಕೊಟ್ಟಿದ್ದಾರೆ. ವೇದವ್ಯಾಸರ ವಾಕ್ಯದಿಂದಲೇ, ಶ್ರೀಮದಾನಂದ ತೀರ್ಥರ ವಿವರಣೆಯಿಂದಲೇ ವರದರು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾದರೆ ಸಂಕಲ್ಪ, ಪ್ರಯತ್ನ ಮತ್ತು ಭಗವಂತನ ಅನುಗ್ರಹ ಇದು ಮೂರನ್ನು ನಾವು ತಿಳಿದುಕೊಂಡಾಗ ನಾವು ಶಾಸ್ತ್ರಜ್ಞರು ಎಂದಾಗುತ್ತದೆ, ಜ್ಞಾನಿಗಳು ಎಂದಾಗುತ್ತದೆ. ಈ ಮೂರರಿಂದ ನಾವು ಅವ್ಯಕ್ತವಾದ ಜ್ಞಾನ ವ್ಯಕ್ತವಾಗುತ್ತದೆ, ಅವ್ಯಕ್ತವಾದ ಶಕ್ತಿ ವ್ಯಕ್ತವಾಗುತ್ತದೆ, ಅವ್ಯಕ್ತವಾದ ಆನಂದ ವ್ಯಕ್ತವಾಗುತ್ತದೆ. ಇದಕ್ಕೋಸ್ಕರವಾಗಿ ನಾವು ಪ್ರತಿ ಜನ್ಮದಲ್ಲಿ ಹುಟ್ಟುತ್ತೇವೆ. ಅದು ತಾರುಣ್ಯಾವಸ್ಥೆಯಲ್ಲಿ ಅದು ವ್ಯಕ್ತವಾಗುವುದನ್ನು ನಾವು ಕಾಣುತ್ತೇವೆ. ಈ ತಾರುಣ್ಯಾವಸ್ಥೆಯಲ್ಲಿ ಅನುತ್ಪಾದನ ಕ್ರಿಯೆ ವ್ಯಕ್ತವಾಗುವುದೇ ಸಂಕಲ್ಪ, ಪ್ರಯತ್ನ ಮತ್ತು ಅನುಗ್ರಹ ರೂಪವನ್ನು ಸೂಚಿಸತಕ್ಕಂಥ ಉದಾಹರಣೆಗಳಾಗಿದೆ. ಇದನ್ನು ಪುರಂದರದಾಸರು ಮಾರ್ಮಿಕವಾಗಿ ವರದರಿಂದ ನಮಗೆ ಪಾಠ ಮಾಡುತ್ತಿದ್ದಾರೆ, ಬೋಧಿಸುತ್ತಿದ್ದಾರೆ. ನಾವು ಅದನ್ನು ತಿಳಿಯಬೇಕು. ಇಂತಹ ಶ್ರೇಷ್ಠ ಗುಣವನ್ನು ಬೋಧಿಸುವ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ, ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತರ ಮುಕ್ತಿಮಿದೇವ ಎಂದೇ ಹೇಳಿ, ಇಂತಹ ಸುಜ್ಞಾನ ಅವರಿಗೆ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಇತರ ಜನ್ಮಗಳಲ್ಲಿ ಸಂಕಲ್ಪವಿರುವುದಿಲ್ಲ, ಪ್ರಯತ್ನವಂತೂ ಮಾಡುವುದಿಲ್ಲ. ಅನುಗ್ರಹ ಹೇಗೆ ಬಂದೀತು? ಸುಜ್ಞಾನಗಳು ಬೇಕಾದರೆ ಮನುಷ್ಯರಾಗಿ ಯೋಗ್ಯ ಸಂಸ್ಕಾರವನ್ನು ಹೊಂದಿದ ಮೇಲೆ ಯೋಗ್ಯ ಗುರುಗಳ ಅನುಗ್ರಹ ರೂಪವಾಗಿ ಅವರ ಸೇವಾ ರೂಪದಿಂದ ಈ ಜ್ಞಾನವು ಗುರುಗಳಿಂದ ಉಪದೇಶಿಸಲ್ಪಡುತ್ತಾರೆ. ಅದು ಸಾಧ್ಯವಾಗುವುದು ಮನುಷ್ಯ ಜನ್ಮದಲ್ಲಿ ಮಾತ್ರ. ಇಂಥ ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಸ್ಮರಿಸುತ್ತಾ, ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರುಹಿರ ಅನುಗ್ರಹ ರೂಪವನ್ನು ಸ್ಮರಿಸುತ್ತಾ, ಇದು ಸಾಧ್ಯವಾದುದು ಕೇವಲ ದೇವತೆಗಳು ತತ್ವಾಭಿಮಾನ ದೇವತೆಗಳು ನಿತ್ಯದಲ್ಲೂ ನಮ್ಮಲ್ಲಿ ಅವ್ಯಕ್ತ ರೂಪವಾಗಿ ನಿಂತು ಪ್ರಕಟ ಮಾಡುತ್ತಿರುವುದರಿಂದ ಸಾಧ್ಯವಾಗಿರುವುದು. ಎಲ್ಲವೂ ದೇವತೆಗಳಿಗೆ ಅರಿವಾಗಿದೆ. ಅವರು ಸತ್ಯ ಸಂಕಲ್ಪರು, ಪ್ರಯತ್ನಶೀಲರು ಮತ್ತು ಅನುಗ್ರಹ
ಪಡೆದವರು ಅವರೇ ನಮಗೆ ಪ್ರತಿನಿಧಿಗಳು. ಅಂದರೆ ಅವರಿಂದ ನಾವು ಈ ಶಾಸ್ತ್ರ ಪಾಠವನ್ನು ತಿಳಿಯಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಇಂದ್ರಿಯಗಳಲ್ಲಿ ಅವರ ಶಕ್ತಿಯನ್ನು ಕೊಟ್ಟು ಅರ್ಥವನ್ನು ಮಾಡಿಸುತ್ತಿದ್ದಾರೆ ಎಂದು ತಿಳಿಯಬೇಕು ಅವ್ಯಕ್ತ ರೂಪದಲ್ಲಿ. ಇವರಲ್ಲಿ ಮುಖ್ಯರಾದ ಜೀವೋತ್ತಮನಾದ ಮುಖ್ಯ ಗುರುಗಳು ವಾಯುದೇವರು, ಶ್ರೀಮದಾನಂದ ತೀರ್ಥರು, ಹನುಮ ಭೀಮ ಮಧ್ಯ ರೂಪದಿಂದ ಈ ಪ್ರಯತ್ನವನ್ನು, ಸಂಕಲ್ಪವನ್ನು ಮತ್ತು ಅನುಗ್ರಹ ರೂಪವನ್ನು ಮೂರೂ ಅವತಾರದಲ್ಲಿ ಎಲ್ಲರಿಗೂ ತಿಳಿಯುವಂತೆ ಮಾಡಿ ತೋರಿಸಿದ್ದಾರೆ. ಮಾರುತನ ಪ್ರಯತ್ನ ಇಂದಿಗೂ ಅಜರಾಮರವಾಗಿ ಉಳಿದಿದೆ. ಭೀಮಸೇನನ ಪ್ರಯತ್ನ ಎಂದು ಮರೆಯುವಂತೆ ಇಲ್ಲ. ಶ್ರೀಮದಾನಂದ ತೀರ್ಥರ ಪ್ರಯತ್ನ ಮತ್ತು ಅನುಗ್ರಹ ರೂಪ ಎಲ್ಲವೂ ಸಹ ನಾವು ಅಜರಾಮರವಾಗಿ ಉಳಿದಿದೆ. ಆದ್ದರಿಂದಲೇ ಪ್ರಯತ್ನಮೇಕಮಗ್ರತೋ ಎಂದು ಭೀಮಸೇನ ದೇವರು ಹೇಳಿದಾಗ, ಶ್ರೀ ಪ್ರಾಣದೇವರು ಸಂಕಲ್ಪ ಭಗವಂತನ ಸೇವಾ ಶ್ರೀರಾಮಂ ಹನುಮಸ್ಸೇವ್ಯಂ ಎಂಬ ದಿಟ್ಟ ಪ್ರತಿಜ್ಞೆಯನ್ನು ಹೊತ್ತಂಥ ಮಾರುತಾಂಶರ ವಾಯುದೇವರು ಭೀಮನಾಗಿದ್ದಾಗ ದಿಟ್ಟ ಪ್ರತಿಜ್ಞೆಯನ್ನು ಮಾಡಿ, ಮಧ್ವರಾಗಿದ್ದಾಗ ವೇದವ್ಯಾಸರ ವಿಶೇಷ ಅನುಗ್ರಹವನ್ನು ಪಡೆದುಕೊಂಡು ನಮಗೆ ಸುಜ್ಞಾನವನ್ನು ಬೋಧಿಸಿದ್ದಾರೆ. ಇದೇ ನಿದರ್ಶನ. ಆದ್ದರಿಂದ ಇವರು ತಾವು ಭಗವಂತನ ಅನುಗ್ರಹ ಹೊಂದಿ ಅದು ಹೇಗೆ ಹೊಂದಬೇಕು ಎಂಬ ಮಾರ್ಗವನ್ನು ತೋರಿಸಿದ್ರಿಂದ ಅವರು ಗುರುಗಳಾಗುತ್ತಾರೆ. ಆ ಗುರುವಿನ ಲಕ್ಷಣವೇ ಆದಿಗುರುಗಳು, ಮುಖ್ಯ ಗುರುಗಳು, ರುಜುಗಣಸ್ಥರು. ಇಂತಹ ರುಜುಗಣಸ್ಥರಾದ ವಾಯುದೇವರಿಗೆ ನಾವು ಅನಂತ ನಮಸ್ಕಾರವನ್ನು ಮಾಡಬೇಕು. ಇವರೆಲ್ಲರೂ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರೇ ನಮ್ಮ ಬಿಂಬರೂಪ. ನಮ್ಮ ಬಿಂಬರೂಪನೇ ವಾಯುದೇವರಲ್ಲಿ, ದೇವತೆಗಳಲ್ಲಿ, ಗುರು ಹಿರಿಯರಲ್ಲಿ, ಮಾತಾಪಿತೃಗಳಲ್ಲಿ ನಿಂತು ಈ ಮಾರ್ಗವನ್ನು ತೋರಿಸುವುದರಿಂದ ಇದೆಲ್ಲವೂ ಸಹ ಬಿಂಬನ ಕೆಲಸವೇ, ಬಿಂಬನ ಮಾರ್ಗವೇ ಆಗಿದೆ. ನಾವು ಎಲ್ಲವನ್ನು ಬಿಂಬನಿಗೆ ಅರ್ಪಿಸಬೇಕು. ಬಿಂಬನ ಚಲಿಸಿದರೆ ಪ್ರತಿಬಿಂಬ ಚಲಿಸುವನು. ಆದ್ದರಿಂದ ಬಿಂಬನ ಮನಸ್ಸು ಮಾಡಿದರೆ ಪ್ರತಿಬಿಂಬನ ಮನಸ್ಸಾಗುವುದು. ಇದೆಲ್ಲಕ್ಕೂ ನಾವು ಮೂಲ ಕಾರಣ ಬಿಂಬನೇ ಆಗಿರುವುದರಿಂದ ಬಿಂಬ ತನ್ನ ತಾನೇ ಬಂದು ನೆಲೆಸಿಕೊಂಡಿದ್ದಾನೆ. ಆದ್ದರಿಂದ ಅವನು ನಿತ್ಯ ವ್ಯಕ್ತನಾಗಿರತಕ್ಕಂಥ ಭಗವಂತ ಬಿಂಬಸ್ಥನಾಗಿ ಸಕಲರಲ್ಲಿಯೂ ಇದ್ದಾನೆ. ಸಕಲಲ್ಲೂ ಇರುವುದರಿಂದ ನಮ್ಮ ಬಿಂಬನೇ ಜಗದ್ಬಿಂಬನಾಗಿ ವಿಶ್ವೋಪಾಸನೆ ಎನಿಸಿಕೊಳ್ಳುತ್ತದೆ. ಈ ಕಾರಣದಿಂದ ವಿಶ್ವೋಪಾಸನ ಭಗವಂತ ಮತ್ತು ನಮ್ಮ ಬಿಂಬನಿಗೂ ಅತ್ಯಂತ ಐಕ್ಯವಿರುವುದರಿಂದ ಯಾವ ರಮಾಪತಿಯೋ ಅವರೇ ನಮ್ಮ ಬಿಂಬನಾಗಿದ್ದಾನೆ ಎಂಬ ನಿಶ್ಚಿತವಾದ ಜ್ಞಾನದಿಂದ ನಾವು ಸಂಕಲ್ಪವನ್ನು ಹಿಂದೆ ಮಾಡಬೇಕು, ಪ್ರಯತ್ನವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು. ಆಗ ನಮ್ಮ ಬಿಂಬನ ಅನುಗ್ರಹ ಬರುತ್ತದೆ. ಅದರಿಂದ ಕಿಮ ಲಬ್ಧಂ ಪ್ರಸನ್ನೇ ಶ್ರೀನಿಕೇತನೇ. ಇಂತಹ ಬಿಂಬನಿಗೆ ನಾವು ಹೇಗೆ ಪ್ರತ್ಯುಪಕಾರವನ್ನು ಸಲ್ಲಿಸುವುದಂದರೆ ಭೂಯಿಷ್ಟಾಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಟಾಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಟಾಂತೇ ನಮ್ಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.